ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಕನ್ನಡ ಮೈಂಡ್. ನಿಮ್ಮ ಆಲೋಚನೆಗಳಿಗೆ ಹೊಸ ದಾರಿ. ಇಡೀ ಕರ್ನಾಟಕದಲ್ಲಿ ಸಂಚಲನ ಮೂಡಿಸುತ್ತಿರುವ ಪ್ರಕರಣ ಎಂದರೆ ಬೆಳ್ತಂಗಡಿಯ ಸುಮಂತ್ ಸಾವಿನ ಪ್ರಕರಣ. ಈ ಪ್ರಕರಣವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುವವರಿಗೆ ಕೆಲವೊಂದು ಪ್ರಶ್ನೆಗಳು ಮೂಡುತ್ತಿರುವುದು ಸಹಜ. ಆ ಪ್ರಶ್ನೆಗಳೇನು? ಈ ವಿಡಿಯೋದಲ್ಲಿ ಒಂದೊಂದಾಗಿ ನೋಡೋಣ. ಪ್ರಶ್ನೆ 1. ಸುಮಂತ್ ಬೆಳಿಗ್ಗೆ ಎಚ್ಚರವಾಗುವುದಕ್ಕಾಗಿ ಇಟ್ಟಿದ್ದ ಅಲಾರಾಂ ಶಬ್ದವು ಅವನ ಜೊತೆಯಲ್ಲೇ ಮಲಗಿದ್ದ ಅಣ್ಣನಿಗೂ ಹಾಗೂ ಅದೇ ಮನೆಯಲ್ಲಿ ಇದ್ದ ಇನ್ನು 5 ಸದಸ್ಯರಿಗೂ ಏಕೆ ಕೇಳಿಸಲಿಲ್ಲ? ಸುಮಂತ್ ಬೇರೆಯವರಿಗೆ ಡಿಸ್ಟರ್ಬ್ ಆಗಬಾರದು ಎಂಬ ಕಾರಣಕ್ಕೆ ಅಲಾರಾಂ ವಾಲ್ಯೂಮ್ ಕಡಿಮೆ ಇಟ್ಟಿದ್ದ ಎಂದು ಮನೆಯವರು ಸ್ಪಷ್ಟೀಕರಣ ನೀಡಿದ್ದಾರೆ. ಆದರೂ ಅವನು ಮನೆಯಿಂದ ಹೊರಗೆ ಹೋಗುವ ತನಕ ಮನೆಯಲ್ಲಿದ್ದ ಒಬ್ಬರಿಗೂ ಎಚ್ಚರಿಕೆವಾಗಲಿಲ್ಲವೇಕೆ? ಪ್ರಶ್ನೆ 2. ಹಿಂಬಾಗಿಲ ಲಾಕ್ ಒಳಗಡೆಯಿಂದ ಆಗಿತ್ತಾ ಹೊರಗಡೆಯಿಂದ ಆಗಿತ್ತಾ? ಮೊದಲು ನೋಡಿದವರ್ಯಾರು, ತೆರೆದವರ್ಯಾರು? ಸುಮಂತ್ ಮನೆಯಿಂದ ಹೊರಗಡೆ ಹೋಗುವಾಗ ಮುಂಭಾಗದ ಬಾಗಿಲು ಶಬ್ದ ಮಾಡುತ್ತದೆ ಎಂಬ ಕಾರಣಕ್ಕೆ ಮುಂಭಾಗದ ಬಾಗಿಲನ್ನು ತೆರೆಯದೆ ಹಿಂಬಾಗಿಲಿನಿಂದಲೇ ತೆರಳುತ್ತಿದ್ದ ಎಂದು ಮನೆಯವರು ಸ್ಪಷ್ಟೀಕರಣ ನೀಡಿದ್ದಾರೆ. ಜೊತೆಗೆ ಅವನು ಹೋಗುವಾಗ ಹೊರಗಡೆಯಿಂದ ಲಾಕ್ ಹಾಕಿಕೊಂಡು ಹೋಗುತ್ತಿದ್ದ ಎಂದು ತಿಳಿಸಿದ್ದಾರೆ. ಬೆಳಗ್ಗೆ ಮನೆಯವರು ಎದ್ದಾಗ ಹಿಂಬಾಗಿಲು ಒಳಗಡೆಯಿಂದ ಲಾಕ್ ಆಗಿತ್ತೇ ಅಥವಾ ಹೊರಗಡೆಯಿಂದ ಲಾಕ್ ಆಗಿತ್ತೇ ಎಂದು ಮನೆಯವರ ಹತ್ತಿರ ಪ್ರಶ್ನೆ ಮಾಡಿದ್ದನ್ನು ನಾನು ನೋಡಲಿಲ್ಲ. ಒಂದು ವೇಳೆ ಹಿಂದಿನ ಬಾಗಿಲು ಹೊರಗಡೆಯಿಂದ ಲಾಕ್ ಆಗಿದ್ದರೆ ಅಪರಾಧಿ ಹೊರಗಡೆಯವನಾಗಿರುವ ಸಾಧ್ಯತೆ ಹೆಚ್ಚು. ಆದರೆ ಬಾಗಿಲು ಒಳಗಡೆಯಿಂದ ಲಾಕ್ ಆಗಿದ್ದರೆ ಅಪರಾಧಿ ಮನೆಯೊಳಗೆ ಇರುವ ಸಂಭವ ಹೆಚ್ಚು. ಪ್ರಶ್ನೆ 3. ಧನು ಪೂಜೆಗೆ ಹೋಗಲು ತುಂಬಾ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದ ಸುಮಂತ್ ಸೈಕಲ್ಲಿನ ಕೀಯನ್ನು ಏಕೆ ಬಿಟ್ಟು ಹೋದ? ಪ್ರಶ್ನೆ 4. ಕೊಲೆಗಾರ ಸುಮಂತನಿಗೆ ಪರಿಚಿತ ಅಥವಾ ಮುಖ ಪರಿಚಯ ಇದ್ದವನೇ ಆಗಿರಬೇಕು? ಪಂಪ್ ಹೌಸ್ನಲ್ಲಿ ನಡೆಯುತ್ತಿದ್ದ ಅನೈತಿಕ ಚಟುವಟಿಕೆ ಅಥವಾ ಅಟಿಕೆ ಕಳ್ಳತನದ ನೋಡಿದ್ದರಿಂದ ಸುಮಂತನ ಕೊಲೆಯಾಗಿರಬಹುದು ಎಂಬ ಅನುಮಾನ ಇದೆ. ಒಂದು ವೇಳೆ ಇದು ಸತ್ಯವೇ ಆಗಿದ್ದರೆ ಆ ವ್ಯಕ್ತಿಯು ಸುಮಂತನಿಗೆ ಪರಿಚಿತ ಅಥವಾ ಮುಖ ಪರಿಚಯ ಇದ್ದವರೇ ಆಗಿರಬೇಕು. ಇಲ್ಲದಿದ್ದರೆ ಸುಮಂತನ ಮೇಲೆ ದಾಳಿ ಮಾಡುವ ಅವಶ್ಯಕತೆ ಬರುತ್ತಿರಲಿಲ್ಲ. ಪ್ರಶ್ನೆ 5. ಪೊಲೀಸ್ ನಾಯಿ ಸುಮಂತ್ ಮನೆಯ ದಿಕ್ಕಿನ ಕಡೆಗೆ ಏಕೆ ಬಂತು? ಪ್ರಶ್ನೆ 6. ಸುಮಂತ್ ಮನೆಯಲ್ಲಿ ಬ್ಯಾಟ್ ತರ ಇದ್ದ ಒಂದು ವಸ್ತುವಿನ ಬಗ್ಗೆ ಪ್ರಸ್ತಾಪವಾಗುತ್ತದೆ. ಆದರೆ ತುಂಬ ಯೂಟ್ಯೂಬ್ ಚಾನೆಲ್ಗಳು ಸಂದರ್ಶನಕ್ಕಾಗಿ ಮನೆಗೆ ಹೋದಾಗ ಅದನ್ನು ಪ್ರಸ್ತಾಪಿಸುತ್ತಾರೆ, ತೋರಿಸುವ ಪ್ರಯತ್ನ ಮಾಡಿಲ್ಲ. ಆ ಬ್ಯಾಟ್ ತರ ಇರುವ ವಸ್ತು ಈಗ ಇದೆಯೋ ಇಲ್ಲವೋ? ಪ್ರಶ್ನೆ 7. ಸುಮಂತ್ ಸಾವು ಆಕಸ್ಮಿಕವೋ ಅಥವಾ ಕೊಲೆಯೋ? ಸೈಕಲ್ ಕೀ ಮರೆತಿದ್ದು ಅರ್ಧ ದಾರಿಯಲ್ಲಿ ನೆನಪಿಗೆ ಬಂದು ಆತುರದಲ್ಲಿ ಮನೆಗೆ ಹಿಂದಿರುಗುವಾಗ ಮರಕ್ಕೆ ಡಿಕ್ಕಿ ಹೊಡೆದು ಅಥವಾ ಕಾಲು ಜಾರಿ ಬಿದ್ದು ತಲೆಗೆ ಪೆಟ್ಟು ಬಿದ್ದು ತೀವ್ರ ರಕ್ತಸ್ರಾವ ಆರಂಭವಾಗಿ ರಕ್ತ ತೊಳೆಯಲು ಕೆರೆಗೆ ಹೋಗಿ ಅಚೇತನ ಸ್ಥಿತಿಯಲ್ಲಿ ನೀರಿಗೆ ಬಿದ್ದು ಮುಳುಗಿ ಸಾವು ಸಂಭವಿಸಿತೆ. ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವಿಸುತ್ತವೆ. ಈ ಕುರಿತು ಪೊಲೀಸ್ ತನಿಖೆ ಮುಂದುವರೆದಿದ್ದು ಅತಿ ಶೀಘ್ರದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಸ್ಪಷ್ಟ ಉತ್ತರಗಳು ಲಭಿಸುವ ನಿರೀಕ್ಷೆ ಇದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಷ್ಟರವರೆಗೂ ಗುಡ್ ಬೈ, ಟೇಕ್ ಕೇರ್.